ಸಾಮಾನ್ಯ ಕೆಮ್ಮಿನ ಸಿರಪ್ಗಳನ್ನು ಬಳಸಿ ಸಾಕಾಗಿದ್ಯಾ? ಹಂಗಾದ್ರೆ ನಿಮ್ಗಾಗಿ ಒಂದು ಸೂಪರ್ ಮನೆ ಮದ್ದಿದೆ. ಇದು ಒಣಕೆಮ್ಮು ಇರ್ಲಿ, ಕಫದ ಕೆಮ್ಮು ಇರ್ಲಿ, ಎರಡಕ್ಕೂ ರಾಮಾವಣ. ಅಂದಾಗೆ ಇದು ಪಕ್ಕಾ ನ್ಯಾಚುರಲ್. ಅಬ್ಬಾ, ಈ ಕೆಮ್ಮು ಒಂಥರ ಬಿಡದೆ ಕಾಡುತ್ತಲ್ಲ, ಇಷ್ಟು ಕಿರಿಕಿರಿ ಅಲ್ವಾ? ಬಟ್ ಚಿಂತೆ ಬೇಡ, ಯಾಕಂದ್ರೆ ಇದಕ್ಕೆ ಪರಿಹಾರ ನಮ್ಮ ಅಡುಗೆ ಮನೆಯಲ್ಲೇ ಇದೆ. ನಂಬ್ತೀರಾ? ಸರಿ, ಹಾಗಿದ್ರೆ ಆ ನೈಸರ್ಗಿಕ ಪರಿಹಾರದ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಇದನ್ನ ಮಾಡಕ್ ಬೇಕಾಗಿರೋದು ಕೇವಲ 5 ಪದಾರ್ಥಗಳಷ್ಟೇ. 10 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಇದು ತುಂಬಾನೇ ಎಫೆಕ್ಟಿವ್. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ಬರೀ ಒಣ ಕೆಮ್ಮಿಗೆ ಅಷ್ಟೇ ಅಲ್ಲ, ಕಫ ಕಟ್ಟಿರೋ ಕೆಮ್ಮಿಗೂ ಕೆಲಸ ಮಾಡುತ್ತೆ. ನೀವು ಈಗಾಗಲೇ ಬೇರೆ ಬೇರೆ ಸಿರಪ್ ಟ್ರೈ ಮಾಡಿ ಸುಸ್ತಾಗಿದ್ರೆ ಇದು ನಿಮ್ಗೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಹಾಗಿದ್ರೆ ಈ ಮ್ಯಾಜಿಕಲ್ ಮನೆಮದ್ದೆಂದಿರೋ ಆ 5 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ನೋಡೋಣವಾ? ವಿಶೇಷ ಅಂದ್ರೆ ಇವೆಲ್ಲ ಆಲ್ರೆಡಿ ನಿಮ್ ಕಿಚನ್ನಲ್ಲಿಡ್ಬೋದು. ಇಲ್ಲಿ ನೋಡಿ, ಕರಿಮೆಣಸು, ಕಪ್ಪು ಉಪ್ಪು, ಅಜ್ವಾನ ಅಥವಾ ಓಂಕಾಳು, ಹಸಿರು ಏಲಕ್ಕಿ ಮತ್ತೆ ಶುಂಠಿ. ಇವು 5 ಪದಾರ್ಥಗಳು. ಇವು ಒಂದೊಂದಾಗಿ ನಮ್ಮ ದೇಹದ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ತಿಳ್ಕೊಳ್ಳೋಣ. ಮೊದಲಿಗೆ ಕರಿಮೆಣಸು. ಇದರಲ್ಲಿ ಒಂದು ವಿಶೇಷ ಗುಣ ಇದೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಮ್ಮ ಶ್ವಾಸನಾಳದಲ್ಲಿ ಗಟ್ಟಿಯಾಗಿ ಅಂಟ್ಕೊಂಡಿರೋ ಕಫವನ್ನ ನೀರಾಗಿಸಿ ಅದನ್ನ ಸುಲಭವಾಗಿ ಹೊರಗೆ ಹಾಕೋಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಉಸಿರಾಟ ಫ್ರೀ ಆಗುತ್ತೆ. ಇನ್ನು ಕಪ್ಪು ಉಪ್ಪು. ನಿರಂತರವಾಗಿ ಕೆಮ್ಮಿ ನಮ್ಮ ಶ್ವಾಸನಾಳಗಳು ಟೈಟ್ ಆಗಿಬಿಟ್ಟಿರುತ್ತೆ ಅಲ್ವಾ? ಈ ಕಪ್ಪು ಉಪ್ಪು ಆ ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡಿ ಉಸಿರಾಟವನ್ನ ಈಸಿ ಮಾಡುತ್ತೆ. ಅಜ್ವಾನ ಅಥವಾ ಓಂಕಾಳು. ಎದೆ ಕಟ್ಟಿಕೊಂಡಿದ್ರೆ ಅದನ್ನ ಕಡಿಮೆ ಮಾಡೋದ್ರಲ್ಲಿ ಇದು ತುಂಬಾನೇ ಫೇಮಸ್. ಎದೆಯಲ್ಲಿರೋ ಕಫವನ್ನ ಕರಗಿಸಿ ಉಸಿರಾಟದ ತೊಂದರೆಯನ್ನ ನಿವಾರಿಸಿ ಆರಾಮ್ ಕೊಡುತ್ತೆ. ಮುಂದಿನದು ಹಸಿರು ಏಲಕ್ಕಿ. ಇದು ಗಂಟ್ಲಲ್ಲಿ ಆಗೋ ಕಿರಿಕಿರಿ ಅಂದ್ರೆ ಗಂಟ್ಲು ಕೆರೆತ, ನೋವು ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ಜೊತೆಗೆ ಎದೆಯಲ್ಲಿರೋ ಕಫವನ್ನ ಕ್ಲಿಯರ್ ಮಾಡೋಕೆ ಕೂಡ ಸಹಾಯ ಮಾಡುತ್ತೆ. ಕೊನೆಯದಾಗಿ ಶುಂಠಿ. ಶುಂಠಿ ಅಂದ್ರೇನೆ ಅದೊಂದು ಪವರ್ ಹೌಸ್. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣಗಳು ತುಂಬಾನೇ ಇದೆ. ಇದು ನಮ್ಮ ಶ್ವಾಸಕೋಶದಲ್ಲಿರೋ ಇನ್ಫೆಕ್ಷನ್ ಮತ್ತೆ ಊತದ ವಿರುದ್ಧ ಹೋರಾಡುತ್ತೆ. ನೋಡಿ, ಈ ಪ್ರತಿಯೊಂದು ಪದಾರ್ಥಕ್ಕೂ ಅದರದೇ ಆದ ಶಕ್ತಿ ಇದೆ. ಆದರೆ ಇವೆಲ್ಲ ಒಂದಾದಾಗ ಇದರ ಎಫೆಕ್ಟ್ ಡಬಲ್ ಆಗುತ್ತೆ. ಸರಿ, ಈ ಎಲ್ಲ ಅದ್ಭುತ ಪದಾರ್ಥಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಇವುಗಳನ್ನ ಬಳಸಿ ಕೆಮ್ಮಿನ ಈ ಮನೆಮದ್ದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ಪರ್ಫೆಕ್ಟ್ ರಿಸಲ್ಟ್ ಬೇಕು ಅಂದ್ರೆ ಪ್ರತಿಯೊಂದು ಪದಾರ್ಥದ ಅಳತೆ ಕರೆಕ್ಟ್ ಆಗಿರ್ಬೇಕು. ಸೊ ಇಲ್ಲಿ ಕೊಟ್ಟಿರೋ ಅಳತೆಗಳನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಸರಿಯಾದ ಪ್ರಮಾಣ ಬಳಸೋದು ತುಂಬಾನೇ ಇಂಪಾರ್ಟೆಂಟ್. ಇದನ್ನ ಮಾಡೋದು ತುಂಬಾ ಸಿಂಪಲ್, ಆದ್ರೆ ಒಂದೇ ಒಂದು ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೋಬೇಕು. ಬೆಲ್ಲವನ್ನ ಕರಗಿಸುವಾಗ ಮತ್ತೆ ಈ ಮಿಶ್ರಣವನ್ನ ಬೇಯಿಸುವಾಗ ಫ್ಲೇಮನ್ನ ತುಂಬಾನೇ ಲೋ ಇಡಬೇಕು. ಇಲ್ಲಾಂದ್ರೆ ಬೆಲ್ಲ ಸೀದ್ ಹೋಗಿ ರುಚಿ ಕಹಿ ಆಗ್ಬಿಡುತ್ತೆ. ಹುಷಾರ್. ಓಕೆ, ಮನೆಮದ್ದು ರೆಡಿಯಾಯ್ತು. ಆದ್ರೆ ಇದರ ಸಂಪೂರ್ಣ ಲಾಭ ಪಡಿಬೇಕು ಅಂದ್ರೆ ಇದನ್ನ ಹೇಗೆ ಮತ್ತೆ ಯಾವಾಗ ತಗೋಬೇಕು ಅಂತಾನೂ ತಿಳ್ಕೋಬೇಕಲ್ವಾ? ಬನ್ನಿ ಅದ್ರ ಬಗ್ಗೆ ನೋಡೋಣ. ವಯಸ್ಕರು ಇದನ್ನ ಅರ್ಧ ಟೀ ಚಮಚದಷ್ಟು ತಗೋಬೋದು. ಅದೇ 10 ರಿಂದ 16 ವರ್ಷದ ಮಕ್ಕಳಿಗಾದ್ರೆ 1/4 ಚಮಚ ಸಾಕು. ಒಂದು ಮುಖ್ಯವಾದ ವಿಷಯ ಅಂದ್ರೆ 10 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಇದನ್ನ ಕೊಡಕ್ ಹೋಗ್ಬೇಡಿ. ಇದನ್ನ ತಗೊಳ್ಳುವಾಗ ಯಾವಾಗ್ಲೂ ಬಿಸಿ ನೀರಿನ ಜೊತೆ ತಗೋಬೇಕು. ಮತ್ತೆ ದಿನದಲ್ಲಿ ಅತಿ ಮುಖ್ಯವಾದ ಡೋಸ್ ಅಂದ್ರೆ ರಾತ್ರಿ ಮಲ್ಗೋಕೆ ಸ್ವಲ್ಪ ಮುಂಚೆ ತಗೊಳ್ಳೋದು. ಯಾಕಂದ್ರೆ ಇದು ರಾತ್ರಿಯಿಡೀ ಕೆಮ್ಮು ಬರ್ದೇ ಹಾಗೆ ನೋಡ್ಕೊಂಡು ಆರಾಮಾಗಿ ನಿದ್ದೆ ಮಾಡಕ್ ಸಹಾಯ ಮಾಡುತ್ತೆ. ಸರಿ, ಈಗ ಕೊನೆಯದಾಗಿ ಇದರ ಸಂಪೂರ್ಣ ಪ್ರಯೋಜನ ಪಡಿಲಿಕ್ಕೆ ನಾವು ಅನುಸರಿಸಬೇಕಾದ ಕೆಲವು ಸಿಂಪಲ್ ಆದ್ರೂ ಇಂಪಾರ್ಟೆಂಟ್ ಆದ ರೂಲ್ಸ್ ಬಗ್ಗೆ ನೋಡೋಣ. ಈ ಮನೆಮದ್ದು ತಗೊಳ್ತಾ ಇರುವಾಗ ತಣ್ಣಗಿರೋ ಪದಾರ್ಥಗಳು ಅಂದ್ರೆ ಐಸ್ ಕ್ರೀಮ್, ಕೋಲ್ಡ್ ಡ್ರಿಂಕ್ಸ್ ಇವುಗಳಿಂದ ಸ್ವಲ್ಪ ದೂರ ಇರಿ. ಹಾಗೆ ಹುಳಿ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ. ಜೊತೆಗೆ ಸ್ಮೋಕಿಂಗ್ ಮಾಡೋ ಅಭ್ಯಾಸ ಇದ್ರೆ ಅದನ್ನೂ ನಿಲ್ಸಿದ್ರೆ ರಿಸಲ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಮುಂದಿನ ಸಲ ನಿಮಗೆ ಕೆಮ್ಮು ಶುರುವಾದಾಗ ದೊಡ್ಡ ದೊಡ್ಡ ಸಿರಪ್ಗಳಿಗಿಂತ ಮುಂಚೆ ಒಮ್ಮೆ ನಿಮ್ಮ ಅಡುಗೆ ಮನೆ ಕಡೆ ನೋಡಿ. ಯಾಕಂದ್ರೆ ಅಲ್ಲೇ ನಿಮ್ಗಾಗಿ ಒಂದು ಶಕ್ತಿಯುತವಾದ ಸರಳವಾದ ಪರಿಹಾರ ಕಾಯ್ತಾ ಇರಬಹುದು.